ಹೊಳಲ್ಕೆರೆ ಪಟ್ಟಣದ ಮಿನಿ ವಿಧಾನಸೌಧ ಕಚೇರಿ ಆವರಣದಲ್ಲಿ ಗಣಿಗಾರಿಕೆ ವಿರುದ್ಧ ನಡೆದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಅಧಿಕಾರಿ ಶುಭಕಲ್ಯಾಣ್ ಭೇಟಿ ನೀಡಿ ರೈತರ ಜೊತೆ ಮಾತನಾಡಿದರು. ಗಣಿಗಾರಿಕೆ ಪ್ರಾರಂಭಿಸಲು ಉದ್ದೇಶಿಸಿರುವ ಚೀಲಗಾನಹಳ್ಳಿ ಅಕ್ಕಪಕ್ಕ ಕೆರೆಕಟ್ಟೆ, ಅರಣ್ಯ, ನಿರಾಶ್ರಿತರಿಗೆ ಜಮೀನು ಮತ್ತು ವನ್ಯಜೀವಿಗಳಿರುವ ಬಗ್ಗೆ ಮಾಹಿತಿ ಲಭ್ಯವಿದ್ದು ಹೈಕೋರ್ಟ್ ಆದೇಶವಿರುವ ಕಾರಣ ತಹಸೀಲ್ದಾರ್ ನೇತೃತ್ವದಲ್ಲಿ ಡ್ರೋನ್ ಸರ್ವೆ ಕಾರ್ಯ ನಡೆದಿದೆ ಅಷ್ಟೇ. ಇದರಲ್ಲಿ ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ಕೊರಟಗೆರೆ ಕ್ಷೇತ್ರದ 3 ಕಡೆ ಹೊಸದಾಗಿ ಪ್ರಾರಂಭಿಸಲು ಉದ್ದೇಶಿಸಿರುವ ಕಡೆ ರೈತರ ವಿರೋಧ ಇರುವ ಬಗ್ಗೆ ಟಾಸ್ಕ್ ಫೋರ್ಸ್ ಕಮಿಟಿ ಗಮನಕ್ಕೆ ಬಂದಿತು. ರೈತರ ವಿರುದ್ಧ ಇರುವ ಕಡೆಯಲ್ಲಿ ಗಣಿಗಾರಿಕೆ ಪ್ರಾರಂಭಿಸಲು ಸಾಧ್ಯವಿಲ್ಲ. ಈಗಾಗಲೇ ಟಾಸ್ಕ್ ಫೋರ್ಸ್ ಕಮಿಟಿಯ 2 ಸಭೆಯಲ್ಲಿ ಕೊರಟಗೆರೆಯ 3 ಕಡೆ ಸಮಸ್ಯೆ ಇರುವ ಬಗ್ಗೆ ಚರ್ಚೆಯಾಗಿದೆ ಎಂದು ತಿಳಿಸಿದರು. ಕ್ವಾರಿ ಲೈಸೆನ್ಸ್ 2015ರಲ್ಲಿ ನಮ್ಮ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಕೊಟ್ಟಿದ್ದಾರೆ, 7 ಜನಕ್ಕೆ ಕೊಟ್ಟಿದ್ದಾರೆ. ಬಟ್ ಅದು 2015ರಿಂದ ಅಲ್ಲಿ ಕ್ವಾರಿಂಗ್ ಅಂತೂ ಅಫಿಷಿಯಲಿ ಏನೂ ಸ್ಟಾರ್ಟೇ ಆಗಿಲ್ಲ. ಬಟ್ ಇತ್ತೀಚೆಗೆ ಅವರು ಏನೋ ಹೈಕೋರ್ಟಲ್ಲಿ, ಆನರಬಲ್ ಹೈಕೋರ್ಟಲ್ಲಿ ಹೋಗಿ ಒಂದು ಆರ್ಡರ್ ತಗೊಂಡು ಬರ್ತಾರೆ. ಅದರಲ್ಲಿ ಅವರು ಡೈರೆಕ್ಷನ್ಸ್ ಕೊಡ್ತಾರೆ ಟು ದಿ ಮೈನ್ಸ್ ಡಿಪಾರ್ಟ್ಮೆಂಟ್ ಒಂದು ಸರ್ವೆ ಮಾಡಿಸಿ ಅಂತ. ಸೊ ಹಂಗಾಗಿ ತಹಸೀಲ್ದಾರು ಮತ್ತು ಮೈನ್ಸ್ ಅವರು ಸೇರಿ ಒಂದು ಜಂಟಿ ಸರ್ವೆಗೆ ಒಂದು ನೋಟಿಸ್ ಕಳಿಸ್ತಾರೆ. ಅದು ಒಂಥರ ರೈತರಲ್ಲಿ ಅಲ್ಲಿ ಅವರಿಗೆ ಒಂದು ಸಮಾಧಾನ ಆಗಿಲ್ಲ. ಬಿಕಾಸ್ ಅಲ್ಲಿ ಸುಮಾರು ಮನೆಗಳಿದ್ದಾವೆ ಮತ್ತು ರೈತರಿಗೆ ಕೃಷಿಗೆ ತೊಂದರೆ ಆಗುತ್ತದೆ. ಮತ್ತು ಆಶ್ರಯ ಯೋಜನೆಗೆ ಅಲ್ಲಿ ಭೂಮಿ ಕೊಟ್ಟಿದ್ದಾರೆ, ಮತ್ತು ದೇವಸ್ಥಾನ ಇದೆ, ಮತ್ತು ಪೊಲ್ಯೂಷನ್ ಆಗುತ್ತೆ ಅಂತ ಇಷ್ಟೊಂದು ರೈತರು ಅದ್ರ ಬಗ್ಗೆ ಆತಂಕ ಮತ್ತು ಅವ್ರದ್ದು ಅಬ್ಜೆಕ್ಷನ್ಸ್ ಅನ್ನು ಸಲ್ಲಿಸಿದ್ದಾರೆ. ಸೊ ಅದನ್ನು ನಾನೇ ಇವತ್ತು ಬಂದು ತಗೊಂಡಿದ್ದೀನಿ. ಈಗ ಮುಂದಿನ ಕ್ರಮ ಅಂತ ಹೇಳಬೇಕಾದ್ರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರೀತೀವಿ. ಸೊ ಆ ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿ ನಾನು ಚೇರ್ಮನ್ ಇದ್ದೀನಿ, ಸುಮಾರು ಮೆಂಬರ್ಸ್ ಇದ್ದಾರೆ. ಅವರೆಲ್ಲರನ್ನೂ ಕರೆಸಿ ಜನರದ್ದು, ಸಾರ್ವಜನಿಕರದ್ದು ಏನೇನು ಅಬ್ಜೆಕ್ಷನ್ಸ್ ಇತ್ತು ಅದೆಲ್ಲ ನಾವು ಚರ್ಚೆ ಮಾಡಿ ಇಮಿಡಿಯೇಟಾಗಿ ಯಾರು ಸಂಬಂಧಪಟ್ಟ ಕ್ವಾರಿ ಓನರ್ ಇದ್ದಾರೆ ಅವ್ರಿಗೆ ಒಂದು ನೋಟಿಸ್ ಕೊಡ್ತೀವಿ ಆ್ಯಸ್ ಎ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಕೊಟ್ಬಿಟ್ಟು ಅವ್ರದ್ದು ವಾದ ಏನು ಅಂತ ನೋಡಿಬಿಟ್ಟು ವಿ ವಿಲ್ ಇಮಿಡಿಯೇಟ್ಲಿ ಟೇಕ್ ಸಮ್ ಆ್ಯಕ್ಷನ್ ಬೈ 24th ಅಂತ ನಾವು ಎಲ್ಲ ರೈತರು ಕೂಡ ಇವತ್ತು ನಾನು ಹೇಳಿದ್ದೀನಿ. ಸೊ ಹಾಗಾಗಿ ಇದನ್ನು ನಾವು ಮಂಡೇ ವಿ ಆರ್ ಹ್ಯಾವಿಂಗ್ ದಿ ಟಾಸ್ಕ್ ಫೋರ್ಸ್ ಮೀಟಿಂಗ್, ವಿ ವಿಲ್ ಟೇಕ್ ಆ್ಯಕ್ಷನ್. ಬಿಕಾಸ್ ಇಷ್ಟೆಲ್ಲ ಒಂದು ಅಬ್ಜೆಕ್ಷನ್ಸ್ ಇದ್ದಾಗ ವೆನ್ ಲೋಕಲಲ್ಲಿ ವಿ ಕೆನಾಟ್ ಟೇಕ್ ಇಟ್ ಫಾರ್ವರ್ಡ್. ಕೂಡ KDP ಮೀಟಿಂಗಲ್ಲಿ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಒಂದು 3 ಕ್ವಾರಿಗಳು ಇದೇ ಕೊರಟಗೆರೆ ತಾಲೂಕಲ್ಲಿ ಇದೇ ಥರ ಸಮಸ್ಯೆ ಆಯಿತು. ನಾವು ಹೋದ ವಾರನೇ ಮೀಟಿಂಗ್ ಕರೆದು ನೋಟಿಸ್ ಕೊಟ್ಟು ಮತ್ತು ಇವತ್ತೂ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಇತ್ತು. ಸೊ ಅದರಲ್ಲಿ ನಾನು ಕೂಡ ಒಂದು ತೀರ್ಮಾನ ತಗೊಂಡಿದ್ದೀವಿ, ಮೆಂಬರ್ಸ್ ಎಲ್ಲ ಬಂದಿದ್ದರು, ತೀರ್ಮಾನ ತಗೊಂಡಿದ್ದೀವಿ. ಸೊ ಅದು ವಿ ವಿಲ್ ಇಶ್ಯೂ ದಿ ಆರ್ಡರ್ ಶಾರ್ಟ್ಲಿ. ಸೊ ಹಂಗಾಗಿ ವಿ ಹ್ಯಾವ್ ಟೇಕನ್ ಸಮ್ ಆ್ಯಕ್ಷನ್. ಇದರಲ್ಲಿ ಕೂಡ ಅವ್ರು ಏನು ಹೇಳ್ತಿದ್ದಾರೆ ಅದೆಲ್ಲ ವಾಸ್ತವಾಂಶ ನಾವು ನೋಡಿ ವಿ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್. ಮತ್ತು ಲೋಕಲ್ ಯಾರು ಏನು ಚಿಲಗಾನಹಳ್ಳಿ ಸರ್ವೆ ನಂಬರ್ 21ರಲ್ಲಿ ಇವತ್ತು ಏನು 2014ರಿಂದ ಅಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅವತ್ತಿನ ತಹಸೀಲ್ದಾರು ಲೈಸೆನ್ಸ್ ಕೊಟ್ಟವ್ರೆ ಅಂತ ಹೇಳಿ ಅದಕ್ಕೆ ಮರುಜೀವ ಪಡ್ಕೊಂಡು ಇಲ್ಲಿವರೆಗೂ ಅದನ್ನು ಉಳಿಸ್ಕೊಂಡು ಬಂದವ್ರೆ. ಅದನ್ನು ನಮ್ಮ ಅಲ್ಲಿ ಚಿಲಗಾನಹಳ್ಳಿ ರೈತರು ಇದನ್ನು ವಿರೋಧಿಸ್ತಲೇ ಬಂದರು. ಆದರೂ ಸಹ ಅದು ಡಿಸ್ಕಂಟಿನ್ಯೂ ಆಗ್ದಲೇ ಇನ್ನೂ ಕಂಟಿನ್ಯೂ ಆಗಿ ಉಳ್ಕೊಂಡಿತ್ತು, ಅದಕ್ಕೆ ಜೀವ ಇತ್ತು. ಅದನ್ನು ಕೊನೆಯ ಹಂತವಾಗಿ ನಾವು ಎಲ್ಲ ತಾಲೂಕು ಕಚೇರಿ, ಜಿಲ್ಲಾ ಕಚೇರಿಗೆಲ್ಲ ನಾವು ಮನವಿ ಕೊಟ್ಟರು ಸಹ ಅದಕ್ಕೆ ಸ್ಪಂದಿಸಿರಲಿಲ್ಲ. ಅದ್ರ ಪರಿಣಾಮವಾಗಿ ಇವತ್ತೇನು ರೈತರು ಕಟ್ಟ ಕಡೆಯದಾಗಿ ಇವತ್ತು ಅಹೋರಾತ್ರಿ ಧರಣಿ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ತಾಲೂಕು ಕಚೇರಿನ ಬೆಳಗ್ಗೆಯಿಂದಲೂ ಸಹ ಕೊರಟಗೆರೆ ತಾಲೂಕು ಕಚೇರಿ ಮುಂದೆ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. ತಹಸೀಲ್ದಾರ್ ಇರ್ಬೋದು, ಮಾನ್ಯ AC ಸಾಹೇಬ್ ಇರ್ಬೋದು, ನಮಗೆ ಪ್ರತಿ ಗಂಟೆಗೂ ಸಹ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ನಾವು ನಿಮ್ಮ ಪರವಾಗಿದ್ದೀವಿ, ನಾವು ಇದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಇದು ಮಾಡ್ತೀವಿ, ಸರ್ವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ನಾವು ಮಾಡಿಕೊಟ್ಟಿರಲಿಲ್ಲ. ಅದರಿಂದ ನಾವು ಏನು ಗೃಹ ಮಂತ್ರಿಗಳು ಈ ಕ್ಷೇತ್ರ ಶಾಸಕರು ಬರಬೇಕು, ನಮಗೆ ಉತ್ತರ ಕೊಡಬೇಕು, ಇಲ್ಲಾಂದರೆ ನಾವು ಈ ಸ್ಥಳ ಬಿಟ್ಟು ಹೋಗೋದಿಲ್ಲ ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ವಿ. ಆದರೆ ಜಿಲ್ಲಾಧಿಕಾರಿಗಳು ಬಂದು ಈಗ ರಾತ್ರಿ 9 ಗಂಟೆಗೆ, ಇವತ್ತು ರಾತ್ರಿ 9 ಗಂಟೆಗೆ ಜಿಲ್ಲಾಧಿಕಾರಿಗಳೇ ಖುದ್ದಾಗಿ ಬಂದು ನಮಗೊಂದು ಭರವಸೆ ಕೊಟ್ಟವ್ರೆ. ನಾವು ಈಗ ಸೋಮವಾರ ಟಾಸ್ಕ್ ಫೋರ್ಸ್ ಕಮಿಟಿ ಕರೆದು ನಾವು ನಿಮಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳವ್ರೆ. ಇದೇ ತಿಂಗಳು 24 ಒಳಗಾಗಿ ನಾವು ನಿಮಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳವ್ರೆ. ಇದು ನಾವು ಏನಿವತ್ತು ಅವರು ಭರವಸೆ ಕೊಟ್ಟವ್ರೆ ಜಿಲ್ಲಾಧಿಕಾರಿಗಳು, ಆ ಭರವಸೆ ಮೇಲೆ ಇವತ್ತು ನಮ್ಮ ಚಳುವಳಿನ ಹಿಂಪಡೆದಿದ್ದೀವಿ. ಇದೇನಾದರೂ ನಮಗೆ ಕಹಿ ಸುದ್ದಿ ಆದರೆ ನಾವು ಅವ್ರ ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ಹೇಳಿದ್ದೀವಿ, ತಾಲೂಕು ಕಚೇರಿ ಬಿಟ್ಟು ಮುಂದೆ ಬಂದು ನಿಮ್ಮ ಜಿಲ್ಲಾ ಕಚೇರಿ